ಪರಮಾಣುಗಳು ಮತ್ತು ಅಣುಗಳು. ಇಂದಿನ ತರಗತಿಯಲ್ಲಿ ನಾವು ಪರಮಾಣುಗಳು ಅಂದ್ರೆ ಏನು, ಅಣುಗಳು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಲ್ಲ. ಅಂದ್ರೆ ಸೊ ಪರಮಾಣುಗಳು ಅಂದ್ರೆ ಪ್ರಕೃತಿಯಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳು ಸಹ ಅಂದ್ರೆ ಎಲ್ಲ ದ್ರವ್ಯಗಳು ಸಹ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಅಲ್ವಾ. ಪರಮಾಣು ಅಂದ್ರೆ ಏನು? ಮೂಲ ವಸ್ತುವಿನ ಅತ್ಯಂತ ಚಿಕ್ಕ ಕಣವೇ ಪರಮಾಣು ಎನ್ನುವರು. ಧಾತು ಅಥವಾ ಮೂಲ ವಸ್ತುವಿನ ಅತ್ಯಂತ ಚಿಕ್ಕ ಕಣವನ್ನು ನಾವು ಪರಮಾಣು ಅಂತ ಕರಿತೀವಿ ಅಲ್ವಾ. ಸೊ ಪರಮಾಣುವಿಗೆ ಉದಾಹರಣೆ, ಪರಮಾಣುಗಳಿಗೆ ಉದಾಹರಣೆ ಏನ್? ಪರಮಾಣುವಿಗೆ ಉದಾಹರಣೆ ಏನು? ಹೈಡ್ರೋಜನ್ ಪರಮಾಣು. ಹೈಡ್ರೋಜನ್ ಒಂದು ರೀತಿಯ ಪರಮಾಣು ಅಲ್ವಾ. ಸರಿ, ಹೈಡ್ರೋಜನ್ ಪರಮಾಣುವಿನ ಸಂಕೇತ ಏನು? H. ಅದನ್ನು ನಾವು H ಅಂತಕ್ಕಂತಹ ಸಂಕೇತದಿಂದ ಬರೀತೀವಿ ಅಲ್ವಾ. ಹಾಗೇನೆ ಮತ್ತೊಂದು ಪರಮಾಣುವಿಗೆ ಉದಾಹರಣೆ, ಹೈಡ್ರೋಜನ್ ಒಂದಿನ ಇರೋದು ಪರಮಾಣು ಕ್ಲೋರಿನ್. ಕ್ಲೋರಿನ್ ಪರಮಾಣುವಿನ ಸಂಕೇತ Cl. ಹಾಗೇನೆ ಮತ್ತೆ ಆಕ್ಸಿಜನ್, ಬಹುಮುಖ್ಯವಾಗಿ ಆಕ್ಸಿಜನ್ ಅಂತಕ್ಕಂತಹ ಪರಮಾಣು. ಬರೀ ಅಲೋಹಗಳನ್ನು ಹೇಳ್ತಿದ್ರಲ್ಲ, ಲೋಹಗಳು ಹೇಳ್ಬೇಕು, ಇವೆಲ್ಲ ಆಲ್ಮೋಸ್ಟ್ ಅಲೋಹಗಳು. ಆಕ್ಸಿಜನ್ ಪರಮಾಣುವಿನ ಸಂಕೇತ O ಅಲ್ವಾ. ಹಾಗೇನೆ ಚಿನ್ನ. ಚಿನ್ನ ಒಂದು ರೀತಿಯ ಪರಮಾಣು, ಸಂಕೇತ ಏನು? Au. ಮತ್ತೆ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಇದರ ಸಂಕೇತ Al. ಆಮೇಲೆ ತಾಮ್ರ. ತಾಮ್ರವು ಸಹ ಒಂದು ರೀತಿಯ ಪರಮಾಣು, ಅದರ ಸಂಕೇತ Cu ಅಲ್ವಾ. ಆಮೇಲೆ ಬೆಳ್ಳಿ. ಬೆಳ್ಳಿ ಸಹ ಒಂದು ರೀತಿಯ ಪರಮಾಣು, ಅದರ ಸಂಕೇತ Ag ಅಲ್ವಾ. ಹೀಗೆ ಬೇರೆ ಬೇರೆ ರೀತಿಯ ಪರಮಾಣುಗಳಿವೆ, ಅವುಗಳ ಸಂಕೇತಗಳಿವೆ. ಸೊ ಯಾವುದೇ ದ್ರವ್ಯ, ಪ್ರಪಂಚದಲ್ಲಿ ಇರ್ತಕ್ಕಂತಹ ಯಾವುದೇ ದ್ರವ್ಯ, ನಾವು ತಿಂತಕ್ಕಂತಹ ಆಹಾರ ವಸ್ತು ಇರ್ಬೋದು, ನಾವು ಬಳಸತಕ್ಕಂತಹ ಬೇರೆ ಬೇರೆ ರೀತಿಯ ವಸ್ತುಗಳು ಇರ್ಬೋದು ಆಯ್ತಾ. ಸೊ ಅದು ಪ್ಲಾಸ್ಟಿಕ್ ವಸ್ತು ಇರ್ಬೋದು, ಕಾಗದದ ವಸ್ತು ಇರ್ಬೋದು, ಅಥವಾ ಬಟ್ಟೆ ಇರ್ಬೋದು, ಬ್ಯಾಗ್ ಇರ್ಬೋದು, ಪೆನ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಚಾಕ್ ಪೀಸ್ ಇರ್ಬೋದು, ಯಾವುದೇ ರೀತಿಯ ವಸ್ತುಗಳು ಅಥವಾ ದ್ರವ್ಯಗಳು ಸಹ ಪರಮಾಣುಗಳು ಅಂತಕ್ಕಂಥ ಅತ್ಯಂತ ಚಿಕ್ಕ ಗಾತ್ರದ ವಸ್ತುಗಳಿಂದ ಮಾಡಲ್ಪಟ್ಟಿವೆ. ಪರಮಾಣುಗಳಿಂದ, ಕಣಗಳಿಂದ ಮಾಡಲ್ಪಟ್ಟಿವೆ. ಸೊ ಆ ಪರಮಾಣುಗಳು ಇವು ಆಯ್ತಾ. ಸೊ ಸುಮಾರು 119-120 ರೀತಿಯ ಪರಮಾಣುಗಳಿವೆ, ಅರ್ಥಾತ್ ದ್ರವ್ಯಗಳಿವೆ ಆಯ್ತಾ. 120 ರೀತಿಯ ಪರಮಾಣುಗಳು ಅಥವಾ ಮೂಲ ವಸ್ತುಗಳು ಅಥವಾ ಧಾತುಗಳಿವೆ. ಅವುಗಳಿಂದ ಸಂಯೋಜಿತವಾಗಿ ಬೇರೆ ಬೇರೆ ರೀತಿಯ ವಸ್ತುಗಳು ಮಾರ್ಪಾಡಾಗಿವೆ. ನೀರು, ಉದಾಹರಣೆಗೆ ನೀರು, ಈ ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿನ ಪರಮಾಣುಗಳಿಂದ ಉಂಟಾದಂತಹ ಒಂದು ವಸ್ತು ಅಥವಾ ಸಂಯುಕ್ತ ಆಯ್ತಾ. ಸೊ ಅದರ ಸೂತ್ರ ಏನು? ನೀರಿನ ಸೂತ್ರ H2O ಅಲ್ವಾ, ನೀರು. ಸೊ ಅದನ್ನ ನೋಡಿ, ಹೈಡ್ರೋಜನ್ ಒಂದು ಪರಮಾಣು ಇದೆ, ಹಾಗೇನೆ ಆಕ್ಸಿಜನ್ ಅಂತಕ್ಕಂತಹ ಒಂದು ಪರಮಾಣು ಇದೆ. ಸೊ ಇವು ನಿಗದಿತ ಪ್ರಮಾಣದಲ್ಲಿ ಅವು ಸೇರಿಕೊಂಡು, ರಾಸಾಯನಿಕವಾಗಿ ಸೇರಿಕೊಂಡು ಈ ಸಂಯುಕ್ತವನ್ನ ಉಂಟು ಮಾಡಿವೆ ಆಯ್ತಾ. ನೀರು ಅಂತಕ್ಕಂತಹ ಸಂಯುಕ್ತವನ್ನ ಉಂಟು ಮಾಡಿವೆ. ಹೀಗೆ ಬೇರೆ ಬೇರೆ ರೀತಿಯ ಪರಮಾಣುಗಳು ಬೇರೆ ಬೇರೆ ರೀತಿಯ ದ್ರವ್ಯಗಳನ್ನು ಉಂಟು ಮಾಡಿವೆ. ನಾವು ತಿಂತಕ್ಕಂಥ ಆಹಾರ ವಸ್ತುಗಳೇ ಇರ್ಬೋದು, ಬೇರೆ ಬೇರೆ ರೀತಿಯ ವಸ್ತುಗಳೇ ಇರ್ಬೋದು, ಅವುಗಳನ್ನ ಬೇರೆ ಬೇರೆ ರೀತಿಯ ಪರಮಾಣುಗಳು ಬೇರೆ ಬೇರೆ ಪ್ರಮಾಣದಲ್ಲಿ, ಅನುಪಾತದಲ್ಲಿ ರಾಸಾಯನಿಕವಾಗಿ ಸೇರಿ ಆ ವಸ್ತುಗಳನ್ನ ನಿರ್ಮಾಣ ಮಾಡಿವೆ. ಅವುಗಳನ್ನ ನಾವು ಬಳಸ್ಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಆಯ್ತಾ. ಹೀಗೆ. ಸೊ ಹಾಗೇನೆ ನೆಕ್ಸ್ಟ್ ಒನ್ ಅಣು. ಅಣು ಅಂದ್ರೆ ಏನು? ಪರಮಾಣು ಅಂದ್ರೆ ಮೂಲ ವಸ್ತು ಅಥವಾ ಧಾತುವಿನ ಅತ್ಯಂತ ಸೂಕ್ಷ್ಮ ಕಣ ಅಥವಾ ಚಿಕ್ಕ ಕಣ ಅಂತ ಗೊತ್ತಾಯ್ತು. ಸೊ ಹಾಗೇನೆ ಅಣು ಅಂದ್ರೆ ಏನು? ಎಲ್ಲ ಗುಣವಿರುವ ಸಂಯುಕ್ತದ ಅತಿ ಚಿಕ್ಕ ಕಣವನ್ನು ಅಣು ಎನ್ನುವರು. ಹೌದು, ವಸ್ತುವಿನ ಎಲ್ಲಾ ಗುಣಗಳನ್ನು ಹೊಂದಿರುವ, ವಸ್ತುವಿನ ಎಲ್ಲ ಗುಣಗಳಿರುವ ಸ್ವತಂತ್ರವಾಗಿ, ಆಲ್ಮೋಸ್ಟ್ ಅದು ಸ್ವತಂತ್ರವಾದಂತಹ ಕಣ, ಸ್ವತಂತ್ರ
ಕಣ ಅಥವಾ ಪರಮಾಣುಗಳ ಗುಚ್ಛ ಅಥವಾ ಗುಂಪು ಅಂತ ಹೇಳ್ಬೋದು. ಸೊ ಹಾಗೆ ವಸ್ತುವಿನ ಎಲ್ಲಾ ಗುಣಗಳನ್ನು ಹೊಂದಿರುವ ವಸ್ತುವಿನ ಅತ್ಯಂತ ಚಿಕ್ಕ ಕಣ, ವಸ್ತುವಿನ ಅತ್ಯಂತ ಚಿಕ್ಕ ಕಣ, ಅದನ್ನ ನಾವೇನಿದ್ದೀವಿ ಅಣು ಅಂತ ಕರೀತೀವಿ. ಸೊ ಅದೇನೆ ಅಣು ಅಂತ ಅನ್ಸ್ಕೊಳ್ಳೋದು. ಆಯ್ತಾ? ಸೊ ವಸ್ತುವಿನ ಎಲ್ಲ ಗುಣಗಳನ್ನ ಹೊಂದಿರುತ್ತೆ. ಉದಾಹರಣೆಗೆ ನೀರಿನ ಒಂದು ಅಣು ಅಂದ್ರೆ ನೀರಿನ ಎಲ್ಲ ಗುಣಗಳನ್ನ ಹೊಂದಿರುತ್ತೆ, ಇರಲೇಬೇಕು ತಾನೆ, ಅದೇನು ಚೇಂಜ್ ಆಗಲ್ಲ. ನೀರಿನ ಒಂದು ಹನಿ, ಉದಾಹರಣೆಗೆ ನೀರಿನ ಒಂದು ಹನಿ ಅಂದ್ರೆ ಅದು ನೀರಿನ ಗುಣವನ್ನೇ ಹೊಂದಿರುತ್ತೆ. ಹಾಗೆ ನೀರಿನ ಒಂದು ಅಣು ಅಂತಂದ್ರೆ ಆ ನೀರಿನ ಎಲ್ಲ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ದ್ರವ ರೂಪದಲ್ಲಿ ಇರತಕ್ಕಂಥದ್ದು, ವಸ್ತುವಿನ ಅತ್ಯಂತ ಚಿಕ್ಕ ಕಣ ಅಣು ಅಂತ ಅನ್ಸ್ಕೊಳುತ್ತೆ. ನೀರಿನ ಒಂದು ಅಣು ಅಂತಂದ್ರೆ ನೀರಿನ ಎಲ್ಲ ಗುಣಲಕ್ಷಣಗಳನ್ನು ಸಹ ಹೊಂದಿರುತ್ತೆ. ಹೌದಾ? ಸೊ ಹಾಗೆ ಬೇರೆ ಬೇರೆ ಅಣುಗಳಿಗೆ ಉದಾಹರಣೆ ಅಂತಂದ್ರೆ ಇದು ಆಮ್ಲಜನಕದ ಅಣು, ಇದು ಆಮ್ಲಜನಕದ ಪರಮಾಣು, ಇದು ಆಮ್ಲಜನಕದ ಪರಮಾಣು ಆದ್ರೆ ಆಮ್ಲಜನಕದ ಅಣು ಇದು. ಅಣು ಅಂದ್ರೆ ಅಲ್ಲಿಗೆ ಪರಮಾಣುಗಳ ಗುಂಪು, ಹಲವು ಪರಮಾಣುಗಳನ್ನು ಹೊಂದಿರತಕ್ಕಂತಹ ಗುಂಪನ್ನು ನಾವು ಅಣು ಅಂತ ಹೇಳ್ತೀವಿ. ಆ ಪರಮಾಣುಗಳ ಲಕ್ಷಣಗಳನ್ನ ಹೊಂದಿರುತ್ತೆ ಅಥವಾ ವಸ್ತುವಿನ ಲಕ್ಷಣವನ್ನೇ ಹೊಂದಿರುತ್ತೆ. ಅದು ಧಾತು ಆಗಿರ್ಬೋದು ಅಥವಾ ಸಂಯುಕ್ತ ಆಗಿರ್ಬೋದು, ಅವುಗಳ ಗುಣವನ್ನೇ ಹೊಂದಿರತಕ್ಕಂಥದ್ದು. ಹಾಗೇನೆ ಹೈಡ್ರೋಜನ್ ಪರಮಾಣು, ಹೈಡ್ರೋಜನ್ ಅಣು ಅಂದ್ರೆ H2. ಆಯ್ತಾ? ಹಾಗೇನೆ ಕ್ಲೋರಿನ್ ಪರಮಾಣು ಇದು. ಆಯ್ತಾ? ಕ್ಲೋರಿನಿನ ಅಣು ಅಂದ್ರೆ Ca2. ಆಯ್ತಾ? ಹೀಗೆ ಇವುಗಳು ಪರಮಾಣುಗಳಾದ್ರೆ ಇವುಗಳು ಅಣು ಅಂತ ಅನ್ಸ್ಕೊಳ್ತಾವೆ. ಹಾಗೆ ನೀರಿನ ಅಣು H2O, ನೀರಿನ ಅಣು. ಆಯ್ತಾ? ಒಂದು ಹನಿ ಇದ್ದಾಗಿ. ಆಯ್ತಾ? ಸೊ ದೊಡ್ಡ ಪ್ರಮಾಣದಲ್ಲಿ ನೀರಿತ್ತು ದ್ರವ ರೂಪದಲ್ಲಿ, ಅದರ ಒಂದು ಅಣು ಅಂತಂದ್ರೆ ಅದು H2O, ಅದು H2O ನೀರಿನ ಅಣು. ಸೊ ಅದು ನೀರಿನ ಗುಣಲಕ್ಷಣಗಳನ್ನೇ ಹೊಂದಿರುತ್ತೆ ಅಣು. ಅದೇ ನೀರಿನ ಗುಣಲಕ್ಷಣಗಳನ್ನೇ ಹೊಂದಿರುತ್ತೆ. ಹಾಗೇನೆ ನೈಟ್ರೋಜನ್ ಅಣು, ಹಿಂಗೆ ಬೇರೆ ಬೇರೆ ಅಣುಗಳನ್ನ ನಾವು ನೋಡ್ಬೋದು. ಕೆಲವೊಂದು ಒಂದೇ ಏಕಪರಮಾಣೀಯ ಇರ್ತವೆ, ಕೆಲವೊಂದು ದ್ವಿಪರಮಾಣೀಯ ಇರ್ತವೆ. ಹಂಗೆ ಏಕಪರಮಾಣೀಯ ಅಂತಂದ್ರೆ ಆ ಪರಮಾಣುಗಳ ಸಂಖ್ಯೆ ಒಂದೇ ಇರ್ತಕ್ಕಂಥದ್ದು. ಆಯ್ತಾ? ಪರಮಾಣುಗಳ ಸಂಖ್ಯೆ ಒಂದೇ ಇರ್ತಕ್ಕಂಥದ್ದು. ಉದಾಹರಣೆಗೆ ಆರ್ಗಾನ್ ಮತ್ತು ಕ್ರಿಪ್ಟಾನ್ಗಳು. ಆರ್ಗಾನ್ ಏಕಪರಮಾಣೀಯ, ಹಾಗೇನೆ ಹೀಲಿಯಂ ಏಕಪರಮಾಣೀಯ, ಅವುಗಳ ಸಂಖ್ಯೆ ಆರ್ಗಾನ್ದು Ar, ಹೀಲಿಯಂದು He ಏಕಪರಮಾಣೀಯ. ಸೊ ಇವುಗಳು ದ್ವಿಪರಮಾಣೀಯ. ಯಾವುದು? ಆಕ್ಸಿಜನ್ ಇರ್ಬೋದು, ಹೈಡ್ರೋಜನ್ ಇರ್ಬೋದು, ಕ್ಲೋರಿನ್ ಇರ್ಬೋದು, ಇವೆಲ್ಲ ದ್ವಿಪರಮಾಣೀಯ. ದ್ವಿ ಅಂತಂದ್ರೆ ಎರಡು. ಹಾಗೆ ಕೆಲವು ಬಹುಪರಮಾಣೀಯ ಇದೆ. ಬಹು ಅಂದ್ರೆ ಒಂದಕ್ಕಿಂತ ಹೆಚ್ಚು ಅಥವಾ ಎರಡಕ್ಕಿಂತ ಹೆಚ್ಚು ಬಹುಪರಮಾಣೀಯ ಅಣುಗಳು ಸಹ ಸಿಗ್ತವೆ. ಹಾಗೆ ಆಯ್ತಾ? ಹಾಗೆ ಸೊ ಅದು ಪರಮಾಣು ಮತ್ತು ಅಣುಗಳ ಬಗ್ಗೆ. ನೆಕ್ಸ್ಟ್ ಅಯಾನು ಅಂದ್ರೆ ಏನು? ಅಯಾನ್ ಪರಮಾಣು ಗೊತ್ತಾಯ್ತು, ಅಣು ಅಂದ್ರೆ ಗೊತ್ತಾಯ್ತು, ಹಾಗೆ ಅಯಾನುಗಳು. ಸೊ ಯಾವುದೇ ಪರಮಾಣುಗಳು, ಯಾವುದೇ ಧಾತುವಿನ ಪರಮಾಣುಗಳು ಅಥವಾ ಧಾತುವಿನ ಪರಮಾಣುಗಳು ಏನು ಎಲೆಕ್ಟ್ರಾನ್ಗಳನ್ನ ಕಳ್ಕೊಂಡ್ರೆ ಅಥವಾ ಪಡ್ಕೊಂಡ್ರೆ ಅವು ವಿದ್ಯುತ್ ಅಂಶ ಯುಕ್ತ ಆಗ್ತವೆ. ಉದಾಹರಣೆಗೆ ಇದನ್ನ ನಾವು ಯಾವುದೋ ಒಂದು ಮೂಲ ವಸ್ತುವಿನ ಚಿತ್ರಣ ಅಂತ ಅಂದ್ಕೊಂಡ್ರೆ, ಸೊ ಅದರಲ್ಲಿ ಅತ್ಯಂತ ಒಳಭಾಗದಲ್ಲಿ ನ್ಯೂಕ್ಲಿಯಸ್ ಇದೆ ಅಥವಾ ಬೀಜ ಕೇಂದ್ರವಿದೆ. ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಇದರಲ್ಲಿ ಪ್ರೋಟಾನ್ಗಳು ಇರ್ತವೆ, ಹಾಗೇನೆ ನ್ಯೂಟ್ರಾನ್ಗಳು ಇರ್ತವೆ. ಈ ಪ್ರೋಟಾನ್ಗಳು ಧನ ವಿದ್ಯುದಾವೇಶ ಕಣಗಳು, ಧನ ವಿದ್ಯುದಾವೇಶ ಕಣಗಳು. ಸೊ ನ್ಯೂಟ್ರಾನ್ಗಳಿಗೆ ಯಾವುದೇ ವಿದ್ಯುದಾವೇಶ ಇಲ್ಲ. ಹಾಗೇನೆ ನ್ಯೂಕ್ಲಿಯಸ್ ನ ಸುತ್ತ ಎಲೆಕ್ಟ್ರಾನ್ಗಳು, ಋಣ ವಿದ್ಯುದಾವೇಶ ಕಣಗಳು, ಅವು ಸುತ್ತುತ್ತಾ ಇರ್ತವೆ. ಆಯ್ತಾ? ಸೊ ಹೀಗೆ ಒಂದು ಪರಮಾಣುವಿನ ಮಾದರಿಯನ್ನು ನಾವು ನೋಡಬಹುದು. ಪರಮಾಣುವಿನ ಮಧ್ಯಭಾಗದಲ್ಲಿ ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಇದ್ದು ಅದರಲ್ಲಿ ಕೇವಲ ಪ್ರೋಟಾನ್ ಇರಲ್ಲ, ಜೊತೆಗೆ ನ್ಯೂಟ್ರಾನ್ ಇರುತ್ತೆ. ಅದನ್ನು ನಾವು ಪರಮಾಣು ರಾಶಿ ಅಂತ ಕರಿತೀವಿ. ಆಯ್ತಾ? ಸೊ ಹಾಗೇನೆ ಇದರ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರ್ತವೆ, ಬೇರೆ ಬೇರೆ ಆಕಾರದಲ್ಲಿ ಬೇರೆ ಬೇರೆ ಇದರಲ್ಲಿ ಸುತ್ತುತ್ತಾ ಇರ್ತವೆ. ಆ ಎಲೆಕ್ಟ್ರಾನ್ಗಳ ವಿದ್ಯುದಾವೇಶ ಏನು?
ಮೈನಸ್ ಅಂತಂದ್ರೆ ಋಣ ವಿದ್ಯುದಾವೇಶವನ್ನು ಹೊಂದಿರ್ತವೆ ಇದು. ಸೊ ಹಾಗಾಗಿ ಅಯಾನು ಅಂತಂದ್ರೆ ಯಾವುದೇ ಪರಮಾಣು ಈ ಎಲೆಕ್ಟ್ರಾನ್ಗಳನ್ನ ಕಳ್ಕೊಂಡ್ರೆ ಅಥವಾ ಪಡೆದುಕೊಂಡ್ರೆ ಅವು ವಿದ್ಯುದಾವಿಷ್ಟ ಕಣಗಳಾಗ್ತವೆ. ಆ ವಿದ್ಯುದಾವಿಷ್ಟ ಕಣಗಳನ್ನ ನಾವು ಹೇಳ್ತೀವಿ ಅಯಾನು ಅಂತ ಕರಿತೀವಿ. ಅಯಾನು ಅಂದ್ರೆ ಏನು? ವಿದ್ಯುದಾವೇಶಯುಕ್ತ ವಿದ್ಯುದಾವೇಶಯುಕ್ತ ಕಣಗಳು ಅವನ್ನೇ ನಾವು ಹೇಳ್ತೀವಿ ಅಯಾನು. ಈ ಅಯಾನುಗಳಲ್ಲಿ ಎಷ್ಟು ವಿಧ? ಎರಡು ವಿಧದ ಅಯಾನುಗಳಿವೆ. ಎರಡು ವಿಧದ ಅಯಾನುಗಳಿವೆ. ಸೊ ಯಾವ್ಯಾವುದು? ಧನ ಅಯಾನು, ಒಂದು ಧನ ಅಯಾನು, ಮತ್ತೊಂದು ಋಣ ಅಯಾನು. ಈ ಧನ ಅಯಾನುಗಳಿಗೆ ಉದಾಹರಣೆ ಸೋಡಿಯಂ ಪ್ಲಸ್ ಧನ ಅಯಾನು ಅಲ್ವಾ? ಹಾಗೇನೆ ಮೆಗ್ನೀಷಿಯಂ 2 ಪ್ಲಸ್, ಹಾಗೇನೆ ಪೊಟ್ಯಾಷಿಯಂ K ಪ್ಲಸ್ ಧನ ಅಯಾನು ಅಲ್ವಾ? ಸೊ ಹೀಗೆ ಇವು ಧನ ಅಯಾನುಗಳಿಗೆ ಕೆಲವೊಂದು ಉದಾಹರಣೆ. ಋಣ ಅಯಾನುಗಳಿಗೆ ಉದಾಹರಣೆ ಕ್ಲೋರಿನ್ ಮೈನಸ್, ಹಾಗೆ ಮತ್ತೆ ಬ್ರೋಮೈಡ್ ಅಂದ್ರೆ Br ಸಂಕೇತ Br ಮೈನಸ್, ಮತ್ತೆ ಆಕ್ಸಿಜನ್ 2 ಮೈನಸ್ ಅಲ್ವಾ? ಸೊ ಇವುಗಳು ಋಣ ಅಯಾನುಗಳಿಗೆ ಕೆಲವೊಂದು ಉದಾಹರಣೆ. ಋಣ ಅಯಾನುಗಳಿಗೆ ಕೆಲವೊಂದು ಉದಾಹರಣೆ. ಸೊ ಹೀಗೆ ಅಯಾನು ಅಂದ್ರೆ ಗೊತ್ತಾಯ್ತಾ? ಅಯಾನು ಅಂದ್ರೆ ಏನು? ವಿದ್ಯುದಾವೇಶಯುಕ್ತ ಕಣಗಳಿಗೆ ನಾವು ಅಯಾನುಗಳು ಅಂತ ಕರಿತೀವಿ. ಆಯ್ತಾ? ಸೊ ಹೀಗೆ ಪರಮಾಣುಗಳು, ಅಣುಗಳು ಮತ್ತು ಅಯಾನುಗಳು. ನೆಕ್ಸ್ಟ್ ಈ ಸಂಯುಕ್ತಗಳ ಸೂತ್ರಗಳನ್ನ ಬರೆಯುವಿಕೆಯ ಬಗ್ಗೆ ನೋಡೋಣ. ಈಗ ಅರ್ಥ ಆಯ್ತಲ್ಲ? ಪರಮಾಣುಗಳು ಮತ್ತು ಅಣುಗಳು ಮತ್ತು ಅಯಾನುಗಳ ಮಧ್ಯೆ ತಿಳ್ಕೊಂಡ್ವಲ್ಲ. ನೆಕ್ಸ್ಟ್ ಈ ಸಂಯುಕ್ತಗಳ ಸೂತ್ರಗಳನ್ನ ಬರೆಯೋದು ಹೇಗೆ ಅಂತ ನೋಡುವ. ಸಂಯುಕ್ತಗಳ ಸೂತ್ರ ಬರೆಯುವಿಕೆ. ಸಂಯುಕ್ತಗಳ ಸೂತ್ರಗಳನ್ನ ಹೆಂಗೆ ರಚಿಸಬಹುದು ಅನ್ನೋದು ನೋಡೋಣ. ಒಂದು ಉದಾಹರಣೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತಕ್ಕಂತಹ ಸಂಯುಕ್ತ. ಕಾರ್ಬನ್ ಟೆಟ್ರಾಕ್ಲೋರೈಡ್ ಈ ಸಂಯುಕ್ತ ಇದೆ. ಈ ಸಂಯುಕ್ತದ ಸೂತ್ರವನ್ನ ಬರೆಯುವಿಕೆ ಹೇಗೆ ಅಂತ ನೋಡೋಣ. ಅದನ್ನು ಅವುಗಳ ಸಂಕೇತಗಳನ್ನ ಬರ್ಕೋಬೇಕು. ಆ ಕಾರ್ಬನ್ ಟೆಟ್ರಾಕ್ಲೋರೈಡ್ ನಲ್ಲಿ ಇರ್ತಕ್ಕಂತಹ ಪರಮಾಣುಗಳ ಅಥವಾ ಧಾತುಗಳ ಸಂಕೇತಗಳನ್ನ ಬರ್ಕೋಬೇಕು. ಸರಿ, ಇದರಲ್ಲಿ ಕಾರ್ಬನ್ ಇದೆ ಅಂತ ಗೊತ್ತಾಯ್ತು, ಕಾರ್ಬನ್ ಬರ್ದ್ವಿ. ಸೊ ಕಾರ್ಬನ್ ಸಂಕೇತ ಏನು? ಸಿ. ಆಯ್ತಾ? ನೆಕ್ಸ್ಟ್ ಟೆಟ್ರಾಕ್ಲೋರೈಡ್ ಅಂತ ಇದೆ, ಕ್ಲೋರಿನ್ ಅಂತೂ ಇದೆ. ಕ್ಲೋರಿನ್ ನ ಸಂಕೇತ ಏನು? Cl ಅಂತ ಗೊತ್ತಿದೆ ನಮಗೆ. ಆಯ್ತಾ? ಬರ್ಕೊಂಡ್ವಿ. ಸೊ ಅವುಗಳ ವೇಲೆನ್ಸಿಯನ್ನ ಬರೀಬೇಕು. ಸೊ ಅವುಗಳ ವೇಲೆನ್ಸಿ ಏನೇನಿದೆ, ಎಷ್ಟೆಷ್ಟಿದೆ ಅನ್ನೋದನ್ನ ನೋಡ್ಬೋದು. ಆಯ್ತಾ? ಸೊ ಕಾರ್ಬನ್ನಿನ ವೇಲೆನ್ಸಿ ಎಷ್ಟು ಗೊತ್ತಿದೆಯಾ? 4. ಹೆಂಗೆ ಹೇಳ್ತೀರಾ ಕಾರ್ಬನ್ ವೇಲೆನ್ಸಿ 4 ಅಂತ? ಹೇಗೆ ಅಂತಂದ್ರೆ ಕಾರ್ಬನ್ ಇಂಗಾಲ, ಸೊ ಸಿ ಅದರ ಪರಮಾಣು ಸಂಖ್ಯೆ 6 ಅಲ್ವಾ? ಸೊ ಇದರ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆದ್ರೆ 1s2 2s2 2p. ಈ 6 ಎಲೆಕ್ಟ್ರಾನ್ಗಳನ್ನ ವಿವಿಧ ಕವಚಗಳಲ್ಲಿ ಹಂಚುವ ವಿಧಾನ. ಸರಿ, 6ರಲ್ಲಿ 2 ಹೋಯ್ತು, ಉಳಿದ 4, ಮತ್ತೆ 2 ಹೋಯ್ತು, ಉಳಿದ 2 ಎಲೆಕ್ಟ್ರಾನ್ ಇಲ್ಲ ಅಲ್ವಾ? ಸೊ 2p 2o ಹೀಗೆ. ಆಯ್ತಾ? ಸೊ ಇದರಲ್ಲಿ ಇದು K ಅಂತಕ್ಕಂತಹ ಪ್ರಧಾನ ಕವಚಕ್ಕೆ ಹೋದ್ರೆ ಇದು L ಅಂತಕ್ಕಂತಹ ಕವಚದಲ್ಲಿದೆ. ಹಾಗಾಗಿ ಅತ್ಯಂತ ಹೊರ ಕವಚದಲ್ಲಿರ್ತಕ್ಕಂತಹ ಈ 2 ಮತ್ತು 2 ಒಟ್ಟು 4 ಎಲೆಕ್ಟ್ರಾನ್ ಇದಾವೆ. ಇವು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂತಹ ಕ್ರಿಯೆಯನ್ನ ನಡೆಸ್ತಾರೆ. ಆಯ್ತಾ? ಸೊ ಹಾಗಾಗಿ ಇವು ಎರಡನ್ನ N ಅಂತ ನಾವು ತಿಳ್ಕೊಂಡ್ರೆ NS2 NP6 ಅಂದ್ರೆ ಅದು ಗರಿಷ್ಠ ಎಲೆಕ್ಟ್ರಾನಿಕ್ ವಿನ್ಯಾಸ.
ಗರಿಷ್ಠ ಸ್ಥಿರತೆಯನ್ನ ಹೊಂದಿರತಕ್ಕಂತಹ ಎಲೆಕ್ಟ್ರಾನಿಕ್ ವಿನ್ಯಾಸ. ಆ ಗರಿಷ್ಠ ಸ್ಥಿರತೆಯನ್ನು ಹೊಂದಲಿಕ್ಕೆ ಎಲ್ಲ ಪರಮಾಣುಗಳು ಸಹ ಅವಲಂಬಿಸಿರ್ತವೆ. ಹಾಗಾಗಿ ಇಲ್ಲಿ ಈ ಕಾರ್ಬನ್ ಆ ಗರಿಷ್ಠ ಸ್ಥಿರತೆಯುಳ್ಳ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಹೊಂದಲಿಕ್ಕೆ ಇನ್ನು 4 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ, ಆಯ್ತಾ. ಹಾಗಾಗಿ ಅದು ಬೇರೆ ಬೇರೆ ತನ್ನದೇ ಇಂಗಾಲದ ಪರಮಾಣುಗಳ ಜೊತೆಗೆ ಅಥವಾ ಬೇರೆ ಪರಮಾಣುಗಳ ಅಥವಾ ಧಾತುಗಳ ಜೊತೆಗೆ ಅದು ಬಂಧವನ್ನು ಏರ್ಪಡಿಸಿಕೊಂಡು ಆ ಒಂದು ಕೆಲಸವನ್ನ ಮಾಡುತ್ತೆ. ಅಂದ್ರೆ ಗರಿಷ್ಠ ಸ್ಥಿರತೆಯನ್ನು ಹೊಂದತಕ್ಕಂತಹ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಇಂಗಾಲದ ವೇಲೆನ್ಸಿ 4 ಅನ್ನೋದು ಗೊತ್ತಾಗುತ್ತೆ. ಸೊ ಅದು 10th ಅಲ್ಲಿ ಇಂಗಾಲ ಮತ್ತು ಅದರ ಸಂಯುಕ್ತಗಳ ಪಾಠ ಇದೆ, ಇನ್ ಡೀಟೇಲ್ ಅಲ್ಲಿ ಹೇಳ್ಕೊಡ್ತೀನಿ. ಸರಿ, ಈಗ ಗೊತ್ತಾಯ್ತು ನಮ್ಗೆ ಇಂಗಾಲದ ವೇಲೆನ್ಸಿ ಎಷ್ಟು ಅಂತ ಗೊತ್ತಾಯ್ತು. ಎಷ್ಟು? 4 ಅಲ್ವಾ? ಸರಿ, ಕ್ಲೋರಿನ್ ವೇಲೆನ್ಸಿ ಎಷ್ಟು? 1 ನಮಗೆ ಗೊತ್ತಿದೆ ಅಲ್ವಾ? ಕ್ಲೋರಿನ್ ವೇಲೆನ್ಸಿ ಎಷ್ಟು? 1. ಸೊ ಇದನ್ನ ನಾವು ಅಡ್ಡ ಹಾಯಿಸಬೇಕು, ಅರ್ಥಾತ್ ಕ್ರಾಸ್ ಮ್ಯಾಚ್ ಮಾಡಬೇಕು. ಸೊ ಆ ಸೂತ್ರ ಬರ್ಲಿಕ್ಕೆ ಗೊತ್ತಾಗಬೇಕಂದ್ರೆ ಇದನ್ನ ಅಡ್ಡ ಹಾಯಿಸಬೇಕು. ಸೊ ಇದನ್ನ ಹೀಗೆ ಹಾಕ್ಬೇಕು, ಬಾಣದ ಗುರುತು ಹಾಕ್ಬೇಕು. ಸೊ ಇದನ್ನ ಈ ಕಡೆ ಬಾಣದ ಗುರುತು ಹಾಕ್ಬೇಕು, ಆಯ್ತಾ. ಸೊ ಈಗ ಹಾಕ್ಬಿಟ್ಟು ಈಗ ಅದರ ಸೂತ್ರ, ಅದರ ಕಾರ್ಬನ್ ಟೆಟ್ರಾಕ್ಲೋರೈಡ್ ನ ಸೂತ್ರವನ್ನ ನಾವು ಬರೆಯಬಹುದು. ಸೂತ್ರ ಆಯ್ತಾ. ಸೊ ನೋಡು, ಇಂಗಾಲ ಮೊದಲು ಇದೆಯಾ? ಸಿ ಬರ್ಕೊಂಡ್ವಿ. ಎಷ್ಟಿದೆ? 1. ಈಗಾದ್ರೂ ಬರೀಬಹುದು, ಇಲ್ಲ ಹಾಕಿಲ್ಲ ಅಂದ್ರೆ ನಡೆಯುತ್ತೆ. ಅಲ್ಲಿ ಒಂದಿದೆ ಇದ್ದಾಗ ನಾವು ಸಾಮಾನ್ಯ ಹಾಕೋದಿಲ್ಲ. ಅದು ಅಂಡರ್ಸ್ಟುಡ್, ಒಂದಿದೆ ಅಂತ ಅರ್ಥ, ಆಯ್ತಾ. ನೆಕ್ಸ್ಟ್ Cl ಇದೆ. Cl ಅನ್ನ ಬರ್ಕೊಂಡ್ವಿ. ಎಷ್ಟಿದೆ? 4. ಅದು ಈ ಇಂಗಾಲಕ್ಕೆ ಸಂಬಂಧಪಟ್ಟಿದ್ದು. ಅದರ ಸೂತ್ರ ಬರೆಯುವಾಗ ನಾವು ಈ ರೀತಿ ಬರೀತೀವಿ. ಹಾಗಾಗಿ ಇದನ್ನು ಉಚ್ಚಾರಣೆ ಮಾಡೋದು ಹೇಗೆ? CCl4 ಅಂತ ಉಚ್ಚಾರಣೆ ಮಾಡಬೇಕು. ಹೇಗೆ ಉಚ್ಚಾರಣೆ ಮಾಡ್ತೀರಾ? CCl4. ಯಾವುದರ ಸೂತ್ರ ಅದು? ಕಾರ್ಬನ್ ಟೆಟ್ರಾಕ್ಲೋರೈಡ್ ನ ಸೂತ್ರ. ಕಾರ್ಬನ್ ಟೆಟ್ರಾಕ್ಲೋರೈಡ್ ನ ಸೂತ್ರ ಏನು? CCl4. ಆಯ್ತಾ? ಕಾರ್ಬನ್ ಟೆಟ್ರಾಕ್ಲೋರೈಡ್. ನೋಡ, ಬರೀ ನೆಕ್ಸ್ಟ್ ಬರೀರಿ. ಹೈಡ್ರೋಜನ್ ಕ್ಲೋರೈಡ್ ನ ಸೂತ್ರವನ್ನ ಬರೀರಿ. ಯಾರಾದ್ರೂ ಹೈಡ್ರೋಜನ್ ಕ್ಲೋರೈಡ್ ನ ಸೂತ್ರ ಬರೀರಿ. ಚಾಕ್ ಪೀಸ್ ಇರುತ್ತೆ, ಅದನ್ನ ತಗೊಂಡು ನೀಟಾಗಿ ಬರೀರಿ. ಇಷ್ಟೊಂದು ಇಲ್ಲಿ ಬರೀರಿ. ಹೈಡ್ರೋಜನ್ ಕ್ಲೋರೈಡ್ ನ ಸೂತ್ರವನ್ನ ಬರೀಲಿಕ್ಕೆ ಹೇಗೆ ನೋಡಿ ಬರಿತಾ ಹೋಗ್ತಾನೆ. ಹೈಡ್ರೋಜನ್ ಕ್ಲೋರೈಡ್ ನ ಸೂತ್ರ. ಹೈಡ್ರೋಜನ್ ಕ್ಲೋರೈಡ್ ಅದನ್ನ ಹೈಡ್ರೋಕ್ಲೋರಿಕ್ ಆಮ್ಲ ಅಂತಾನೂ ಕರಿತೀವಿ. ಅದೊಂದು ರೀತಿ ಆಸಿಡ್, ಹೀಗೂ ಕರಿಬಹುದು ಹೈಡ್ರೋಜನ್ ಕ್ಲೋರೈಡ್. ಹೈಡ್ರೋಜನ್ ಕ್ಲೋರೈಡ್ ನ ಸಂಕೇತ. ಹೈಡ್ರೋಜನ್ ಕ್ಲೋರೈಡ್ ನ ಸಂಕೇತ ಅಲ್ಲ, ಹೈಡ್ರೋಜನ್ ಸಂಕೇತ. ಹೈಡ್ರೋಜನ್ ಸಂಕೇತ H. ಹಾಗೆ ಕ್ಲೋರಿನ್ ಸಂಕೇತ Cl. ಹೈಡ್ರೋಜನ್ ನ ವೇಲೆನ್ಸಿ. ಹೈಡ್ರೋಜನ್ ನ ವೇಲೆನ್ಸಿ 1 ಮತ್ತು ಕ್ಲೋರಿನ್ ನ ವೇಲೆನ್ಸಿ, ಕ್ಲೋರೈಡ್ ಅಲ್ಲ ಕ್ಲೋರಿನ್ ನ ವೇಲೆನ್ಸಿ 1. ಇವೆರಡನ್ನ ಕ್ರಾಸ್ ಮ್ಯಾಚ್ ಮಾಡಬೇಕು. ಹುಡುಗಿ ಹೇಳುವಾಗ ಆ ಕಡೆ ತಿರುಗಿ ಬಿಡ್ತೇನೆ. ಆದ್ದರಿಂದ ಸೂತ್ರ ಏನಾಗುತ್ತೆ? ಸೂತ್ರ ಅನ್ಬೇಕು. ಆದ್ದರಿಂದ ಹೈಡ್ರೋಜನ್ ಕ್ಲೋರಿನ್ ನ ಸೂತ್ರ HCl. ಹೈಡ್ರೋಜನ್ ಕ್ಲೋರೈಡ್ ನ ಸೂತ್ರ ಏನಾಯ್ತು? HCl. ಬಾ ನೆಕ್ಸ್ಟ್ ಯಾವುದು? ಹೈಡ್ರೋಜನ್ ಸಲ್ಫೈಡ್. ನ ಸೂತ್ರವನ್ನ ಯಾರು ಹೇಳ್ತೀರಿ? ಬಾ G1. ಹೈಡ್ರೋಜನ್ ಕ್ಲೋರೈಡ್ ನ ಸೂತ್ರವನ್ನ ಅನಿಲ್ ಬರ್ನಲ್ಲ, ಹಾಗೆ ಇಲ್ಲಿ ಬರೆಯಪ್ಪ. ಹಾಗೆ ಹೈಡ್ರೋಜನ್ ಸಲ್ಫೈಡ್ ನ ಸೂತ್ರವನ್ನ G1 ಬರೀತಾರೆ. ಬರೆಯೋ. ಸಲ್ಫೈಡ್ ಸೂತ್ರ ಏನು? ಸೂತ್ರ ಏನು ಹಂಗೆ ಬರಿಬಿಡಿ. ಹೈಡ್ರೋಜನ್ ಸಲ್ಫೈಡ್ ಅಷ್ಟೇ ಬರೀರಿ ಸಾಕು. ಸಲ್ಫೈಡ್ ಅಂತ ಬರೀ ಬರ್ದಿ ನೋಡಲ್ಲಿ. ಐದ್ವಾ
ಲೇ ಅಲ್ಲಿಗೆ ಲೇ ಅದಕ್ಕೆ ಕೊಡ್ತಾರ ಸಲ್ಫೈಡ್ ಇಲ್ಲಿ ಹಾ ಹೈಡ್ರೋಜನ್ ಸಲ್ಫೈಡ್ ಸಲ್ಫೈಡ್ ನ ಸೂತ್ರ ಸಾಕು ಮತ್ತೆ ಬರಿಬಿಡ ಅಂತ ಹೇಳಿದೆ ನಾನು ಹೇಳು ಅವ್ನಿಗೆ ಹೇಳುವಾಗ ಹೇಳು ಬರೆಯುವಾಗ ಅಷ್ಟೇ ಸಾಕು ಹೈಡ್ರೋ ಸಂಕೇತ ಹೈಡ್ರೋಜನ್ ಸಂಕೇತ H ಸಲ್ಫೈಡ್ ನ ಸಂಕೇತ S ಈ ಕಡೆ ತಿರುಗಿ ಅವರಿಗೆ ಹೇಳ್ತಾ ಅಲ್ಲಿ ಬರೀರಿ ಹೈಡ್ರೋಜನ್ನಿನ ವೇಲೆನ್ಸಿ 1 ಸಲ್ಫೈಡ್ ನ ವೇಲೆನ್ಸಿ 2 ಸಲ್ಫರ್ ಅದು ಸಲ್ಫೈಡ್ ಅಲ್ಲ ನೀವು ಮತ್ತೆ ತಪ್ಪು ಮಾಡ್ತಿರಲ್ಲ ಸಲ್ಫರ್ ಇದೀನಪ್ಪ ಸಲ್ಫೈಡ್ ಅಲ್ಲ ಸಲ್ಫರ್ ಗಂಧಕದ ವೇಲೆನ್ಸಿ ಎಷ್ಟು 2 ಹಾ ಇವುಗಳನ್ನ ಕ್ರಾಸ್ ಮ್ಯಾಚ್ ಮಾಡೋದು ಹೈಡ್ರೋಜನ್ ಮತ್ತು ಸಲ್ಫೈಡ್ ನ ಸೂತ್ರ H2S ಹಾಗಾಗಿ ಹೈಡ್ರೋಜನ್ ಸಲ್ಫೈಡ್ ನ ಸೂತ್ರ ಏನ್ ಬಂತು H2S H2S ಆಗುತ್ತೆ ಆಯ್ತಾ ನೆಕ್ಸ್ಟ್ ಯಾವ್ದು ಬರ್ತೀಯಪ್ಪ ಮೆಗ್ನೀಷಿಯಂ ಕ್ಲೋರೈಡ್ ಬಾ ಒಂದು ಸೈಡ್ ಇಲ್ಲಿ ಬಾ ಅಲ್ಲಿ ಮೆಗ್ನೀಷಿಯಂ ಕ್ಲೋರೈಡ್ ಅಂತ ಬರ್ಕೋ ಮೆಗ್ನೀಷಿಯಂ ಕ್ಲೋರೈಡ್ ನ ಸೂತ್ರವನ್ನು ಮಹೇಶ್ ಬರ್ತಾರೆ ಮೆಗ್ನೀಷಿಯಂ ಕ್ಲೋರೈಡ್ ಮೆಗ್ನೀಷಿಯಂ ಸಂಕೇತ ಕ್ಲೋರೈಡ್ ನ ಸಂಕೇತ ದೀರ್ಘ ಇದೆ ಈಗ ಬಹಳ ಮಾಡ್ತಾರೆ ಈ ಕಡೆ ಬಂದು ಹೇಳು ಅವರಿಗೆ ಒಂದೊಂದೇ ಮೆಗ್ನೀಷಿಯಂ ಕ್ಲೋರೈಡ್ ಮೆಗ್ನೀಷಿಯಂ ನ ಸಂಕೇತ ಏನಪ್ಪಾ ಅವ್ರಿಗೆ ಕೇಳ್ಬೇಕು ಅವ್ರು ಹೇಳ್ತಾರೆ ಅಲ್ವಾ ಅವ್ರು ಕೇಳಿ ಹೇಳ್ತಾರೆ ಬರೀ ಕ್ಲೋರಿನ್ ಸಂಕೇತ Cl ವೇಲೆನ್ಸಿ ಯಾವ ಮೆಗ್ನೀಷಿಯಂ ವೇಲೆನ್ಸಿ ಎಷ್ಟಪ್ಪ 2 ಬರೀ ಕ್ಲೋರಿನ್ ಕ್ಲೋರೈಡ್ ನ ವೇಲೆನ್ಸಿ ಕ್ಲೋರಿನ್ ನ ವೇಲೆನ್ಸಿ 1 ಸೂತ್ರ ಮೆಗ್ನೀಷಿಯಂ ಇದನ್ನು ಕ್ರಾಸ್ ಮ್ಯಾಚ್ ಮಾಡಬೇಕು ಮೆಗ್ನೀಷಿಯಂ ಮತ್ತು ಕ್ಲೋರಿನ್ ನ ಸೂತ್ರ ಮೆಗ್ನೀಷಿಯಂ ಕ್ಲೋರೈಡ್ ನ ಸೂತ್ರ ಕ್ರಾಸ್ ಮ್ಯಾಚ್ ಮಾಡು ಬರಿ ಆದ್ದರಿಂದ ಮೆಗ್ನೀಷಿಯಂ ಕ್ಲೋರಿನ್ ನ ಸೂತ್ರ MgCl2 ಏನಾಯ್ತು ಮೆಗ್ನೀಷಿಯಂ ಕ್ಲೋರೈಡ್ ನ ಸೂತ್ರ ಏನಾಯ್ತು MgCl2 ಈ ಕಡೆ ಅಳಿಸ್ಕೊಳ್ಳಪ್ಪ ಮದ್ದಿದ್ದ ಯಾವ್ದು ಬರ್ತೀನಿ ನೀನು ಅಲ್ಯೂಮಿನಿಯಂ ಆಕ್ಸೈಡ್ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಹೇಳು ಅಲ್ಯೂಮಿನಿಯಂ ಆಕ್ಸೈಡ್ ಅಂತಕ್ಕಂತಹ ಸಂಯುಕ್ತದ ಸೂತ್ರ ಬರೀರಿ ಪ್ರಜ್ವಲ್ ಕರೆಕ್ಟ್ ಅಳಿಸ್ಕೋ ಆ ಕಡೆ ಅಳಿಸ್ಕೋ ಪೂರ್ತಿ ಅಳಿಸ್ಕೋ ಬರೀ ಅಂತ ಹೇಳಿ ಅಲ್ಯೂಮಿನಿಯಂ ಮತ್ತು ನೆಕ್ಸ್ಟ್ ಈ ಕಡೆಯಿಂದ ಹೆಣ್ಮಕ್ಳು ರೆಡಿ ಆಗಿ ಆಕ್ಸೈಡ್ ನ ಹೆಣ್ಮಕ್ಳು ರೆಡಿ ಆಗಿ ಅಲ್ಯೂಮಿನಿಯಂ ನ ಸಂಕೇತ ಸಿಂಚನ ನೆಕ್ಸ್ಟ್ ನೀನು Al ಆಕ್ಸಿಜನ್ ಸಂಕೇತ O ಆಕ್ಸಿಜನ್ ನ ಸಂಕೇತ O
ಅಲ್ಯೂಮಿನಿಯಂನ ಈ ಕಡೆ ತಿರುಗಿ ಹೇಳು ಮಾತಾಡೋ. ಹಾ, ಅಲ್ಯೂಮಿನಿಯಂನ ವೇಲೆನ್ಸಿ 3+, ಆಕ್ಸಿಜನ್ನ ವೇಲೆನ್ಸಿ 2-. ಇದನ್ನ ಕ್ಲಾಸ್ಮೇಟ್ ಮಾಡಬೇಕು. ಅಲ್ಯೂಮಿನಿಯಂ ಮತ್ತು ಆಕ್ಸೈಡ್ನ ಸೂತ್ರ Al3O2. ಹೇಳು ಮೊದಲಿಂದ ಹೇಳು, ಒಂದೊಂದು ಹೇಳು. ಅಲ್ಯೂಮಿನಿಯಂ ಮತ್ತು ಆಕ್ಸೈಡ್ನ ಬೆಳ್ಳಿ ಇಟ್ಕೊಂಡು ತಿರ್ಕೋ, ಎಡಗೈ ಇಟ್ಕೋ. ಅಲ್ಯೂಮಿನಿಯಂ ಮತ್ತು ಆಕ್ಸೈಡ್ನ ಇದು ಸಂಕೇತ, ಅಲ್ಯೂಮಿನಿಯಂನ ಸಂಕೇತ Al, ಆಕ್ಸಿಜನ್ ಸಂಕೇತ O. ಅಲ್ಯೂಮಿನಿಯಂನ ವೇಲೆನ್ಸಿ 3+, ಆಕ್ಸೈಡ್ ಸಂಕೇತ ಆಕ್ಸಿಜನ್ ಸಂಕೇತ 2-. ಆಕ್ಸಿಜನ್ ವೇಲೆನ್ಸಿ 2-. ಅಲ್ಯೂಮಿನಿಯಂ ಮತ್ತು ಆಕ್ಸಿಜನ್ ಅಲ್ಯೂಮಿನಿಯಂ ಆಕ್ಸೈಡ್ ನ ಸೂತ್ರ ಬರ್ತಿದ್ಯಾ? ಸಂಕೇತ ಬರ್ಕೊಟ್ಟು ಫಸ್ಟ್. ಅಲ್ಯೂಮಿನಿಯಂ ಸಂಕೇತ ಏನು? Al. ಹಾಗೇನೆ ಆಕ್ಸಿಜನ್ ಸಂಕೇತ O. ವೇಲೆನ್ಸಿ ಬರ್ಕೋಬಹುದು ನೀಡ. ಹಾ, ಅಲ್ಯೂಮಿನಿಯಂನ ವೇಲೆನ್ಸಿ 3+, ಆಕ್ಸಿಜನ್ನ ವೇಲೆನ್ಸಿ 2-. ಹಾಗಾಗಿ ಇದರ ಸೂತ್ರ Al2O3. ಫಸ್ಟ್ ಕರೆಕ್ಟ್ ಆಗಿ Al2O3. ಹಾಗಾಗಿ ಅಲ್ಯೂಮಿನಿಯಂ ಮತ್ತು ಆಕ್ಸಿಜನ್ ಸೂತ್ರ ಅಲ್ಯೂಮಿನಿಯಂ ಆಕ್ಸೈಡ್ ನ ಸೂತ್ರ Al2O3. ರೆಡಿ. ಇಲ್ಲಿ ಮತ್ತೊಂದು ಟ್ಯಾಗ್ ಬರೀತೀರಾ? ಬರೀಬೇಡಿ. ಮತ್ತೊಂದು ಟ್ಯಾಗ್ ಬರೀತೀಯಾ? ನೆಕ್ಸ್ಟ್ ಬರೋಣ ಸಿಂಚನ. ಈ ಕಡೆ ಬರಿ. ಇಲ್ಲಿ ಬಾ. ಯಾವುದು ಬರೀತೀಯಾ? ಸೋಡಿಯಂ. ಹಾ, ಸೋಡಿಯಂ ಕ್ಲೋರೈಡ್ ನ ಸೂತ್ರ ಬರಿ. ಸೋಡಿಯಂ ಕ್ಲೋರೈಡ್ ಏನ್ ಬರ್ತದೆ? ಸೋಡಿಯಂ. ಸೋಡಿಯಂ ನಿಧಾನ ಬರ್ಕೊಳ್ರಿ, ಅವಸರ ಬೇಡ. ಕ್ಲೋರೈಡ್ ಕಾಕೋಕೆ ಲಾವ್ ಕೊಡವ ಅಲ್ಲಲ್ಲ, ಕಾಕು ಲಾವತ್ತು. ಸೋಡಿಯಂ ಕ್ಲೋರೈಡ್ ನ ಸಂಕೇತ. ಸೋಡಿಯಂ ಕ್ಲೋರೈಡ್ ನ ಸಂಕೇತ ಅಲ್ಲ, ಸೋಡಿಯಂ ನ ಸಂಕೇತ. Na. ಹಾಗೇನೆ ಕ್ಲೋರಿನ್ ಸಂಕೇತ. Cl. ಹಾ, ಇದರ ವೇಲೆನ್ಸಿ. ಅವುಗಳ ವೇಲೆನ್ಸಿ. ಇಲ್ಲಿ ವೇಲೆನ್ಸಿ ನಿಮಗೆ ಕಾಗುಣಿತ ದೋಷಗಳು ಎಲ್ಲರೂ ಅವರೇ. ಇಲ್ಲಿ ನೋಡಿ, ಇಲ್ಲಿ ವೇಲೆನ್ಸಿ ಲಿಯಲ್. ಹಾ, ಸೋಡಿಯಂನ ವೇಲೆನ್ಸಿ 1. ಹಾ, ಕ್ಲೋರೈಡ್ನ ವೇಲೆನ್ಸಿ ಕ್ಲೋರಿನ್ ವೇಲೆನ್ಸಿ 1. ಸೋಡಿಯಂ ಕ್ಲೋರೈಡ್ನ ಸೂತ್ರ ಅಲ್ಲ, ಇದನ್ನು ಕ್ಲಾಸ್ ಮ್ಯಾಚ್ ಮಾಡಬೇಕು. ಹಾಗಾಗಿ ಸೋಡಿಯಂ ಕ್ಲೋರೈಡ್ ನ ಸೂತ್ರ ಏನಾಗುತ್ತೆ? ಬರಿ NaCl ಆಗುತ್ತೆ ಅಲ್ವಾ? ನೆಕ್ಸ್ಟ್ ಯಾರು ಬರ್ತೀರಾ? ಇಂಡಿಯಾ. ನಿನ್ನ ಹೆಸರೇನು? ಸ್ವಾತಿ ಬಾ. ಯಾವ್ದು ಬರ್ತೀಯವ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಹಾಗಾದ್ರೆ ಅಳಿಸ್ಕೋಬೇಕಿದ್ರೆ ಕೆಳಗಡೆ ಬರಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಬರ್ತಾ. ಜೋರಾಗಿ ಹೇಳ್ಬೇಕು. ಕ್ಯಾಲ್ಸಿಯಂ ನ ಸಂಕೇತ ಹಾ, ಹೈಡ್ರಾಕ್ಸೈಡ್ ಅಲ್ಲ. ಹೇಳು. ನೆಕ್ಸ್ಟ್ ವೇಲೆನ್ಸಿ. ವೇಲೆನ್ಸಿ ಅಥವಾ ಆವೇಶಗಳು. ಅವುಗಳ ಆವೇಶಗಳು ಏನಿದಾವೆ ಅಂತ ನೋಡೋಣ.
ದೂರ ಮಾತಾಡು. ಹೈಡ್ರಾಕ್ಸೈಡ್ನ ವೇಲೆನ್ಸಿ 1 ಮೈನಸ್ ಈಗ next. ಕ್ಲೋರಿನ್ನ ಸೂತ್ರ ಈಗ ಇವನ್ನ ಟ್ರಾನ್ಸ್ಲೇಟ್ ಮಾಡಿ ಜೋರ ಮಾತಾಡವ. ಏ ಎಲ್ಲ ಹಾಕು ಇಲ್ಲಿ ನೋಡಿ So ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಸೂತ್ರ ಏನಾಗುತ್ತೆ? Ca ದೊಡ್ಡದ ಬರೆಯವ. OH ಟ್ವೈಸ್ ಅಂತ ಬರೀಬೇಕು, ಬ್ರಾಕೆಟ್ ಹಾಕ್ಬೇಕು. 2 ಅಂತ ಬರೆದಿದ್ದು ಮಾತ್ರ ಸಂಬಂಧಿಸುತ್ತೆ. ಆ 2 ಅನ್ನೋದು ಇಡೀ OH ಸಂಬಂಧಿಸಿದ್ದು. ಹಾಗಾಗಿ ಬ್ರಾಕೆಟ್ ಅಳಿಸಿಲ್ಲ ಮೊದಲು ಆಗಿದೆಯಲ್ಲೇ ಆಗಿಟ್ಬಿಟ್ಟಿನ ಅದು ಅಳಿಸೋ 2 ಅಳಿಸು. ಆ OH ಗೆ ಬ್ರಾಕೆಟ್ ಹಾಕು. ಈಗ ಟ್ವೈಸ್ 2 ಹಾಕಿ. ಈಗ ಅಲ್ಲಲ್ಲ ಒಳಗಲ್ಲ ಹೊರಗೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಸೂತ್ರ ಏನಿದೆ? CaOH ಟ್ವೈಸ್ ಅಂತ ಹೇಳಬೇಕು. CaOH twice ಬಾ ಆಮೇಲೆ ಸ್ವಾತಿ ಬರ್ದಂಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅದು ಬರ್ದಿದ್ದು ಮಿಸ್ಟೇಕ್ ಮಾಡಿಲ್ಲ. ಕ್ಯಾಲ್ಸಿಯಂ ಬರೆದು ಕ್ಯಾಲ್ಸಿಯಂ ಅನ್ನಬೇಕು, ಹೈಡ್ರಾಕ್ಸೈಡ್ ಎಲ್ಲ ಕಾಗುಣಿತ ದೋಷಗಳಿದ್ದು. ಏನಪ್ಪ ಅಮೋನಿಯಂ ಸಲ್ಫೇಟ್ ಬರಿ. ಅಮೋನಿಯಂನ ಸಂಕೇತ NH, ಸಲ್ಫೇಟ್ನ ಸಂಕೇತ SO. ಅಮೋನಿಯಂ NH4 ಸಲ್ಫೇಟ್ SO4 ದೊಡ್ಡದಾಗಿ ಬರಿ, ಕಾಣಂಗಿ ಒತ್ತಿ ಬರಿ ಹಾಗೆ. SO4 ಏನದು ಬರಿ ಮತ್ತೆ ಕರೆಕ್ಟಾಗಿ ಹಾಗೆ ಕಾಣಲ್ಲ. ವೇಲೆನ್ಸಿ ಅಥವಾ ಅವುಗಳ ಆವೇಶಗಳು. ಅಮೋನಿಯಂನ ವೇಲೆನ್ಸಿ, ಅಮೋನಿಯಂನ ಆವೇಶ 1+, 1+ ಅದು ಧನಾಯಾನ. ಸಲ್ಫೇಟ್ನ ಆವೇಶ 2-, 2- ಅದು ಋಣಾಯಾನ. ಇದನ್ನ ಕ್ರಾಸ್ ಮ್ಯಾಚ್. ಅಮೋನಿಯಂ ಮತ್ತು ಸಲ್ಫೇಟ್ನ ಸೂತ್ರ ಹಾಗಾಗಿ ಅಮೋನಿಯಂ ಸಲ್ಫೇಟ್ ನ ಸೂತ್ರ ಏನಾಗುತ್ತೆ? NH4 twice SO4. ಹೇಳೋದನ್ನ NH4 twice SO4. ಅಮೋನಿಯಂ ಸಲ್ಫೇಟ್ ನ ಸೂತ್ರ ಏನಾಗುತ್ತೆ? NH4 twice SO4. ಸ್ಪಷ್ಟವಾಗಿ ಕಾಣಂಗ್ ಬರೀಬೇಕು. ಓಕೆ ಅಕ್ಷಯ್ ಅದು ಕಾಣುವಾಗಿ SO4 ಒತ್ತಿ ಬರೀಬೇಕು. ನೀವು ಹಂಗೆ ಮೇಲೆ ಬರೀತೀರಾ ಕಾಣದೇ ಇಲ್ಲ. ಹಿಂಗೆ ಹೊರಗೆ ಹಾಕ್ಬೇಕು. ಸ್ವಾತಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ CaOH ಟ್ವೈಸ್ ಅಂತ ಹೇಳಿದ್ರು. ಹಾಗೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ನಾನು ಹೇಳಿದ್ದೆ MgOH ಟ್ವೈಸ್. ಗೊತ್ತಾಯ್ತಾ? ಸೊ ಹೊರಗೆ ಹಾಕ್ಬೇಕು, ಒಳಗಲ್ಲ. ಒಳಗೆ ಹಾಕಿದ್ರೆ ಹೆಚ್ಚಿ ಮಾತ್ರ ಸಂಬಂಧಪಡುತ್ತೆ, ಒಳಗೆ ಹಾಕಿದ್ರೆ ಇಡೀ OH ಸಂಬಂಧಪಟ್ಟಿದ್ದದು. ಗೊತ್ತಾಯ್ತಾ? ಸೊ ಹೀಗೆ ಸಂಯುಕ್ತಗಳ ಸೂತ್ರವನ್ನ ಬರೆಯುವ ಕ್ರಮ ಈ ರೀತಿ ನಾವು ಸಂಯುಕ್ತಗಳ ಸೂತ್ರಗಳನ್ನು ಬರೆಯಬಹುದು. ಸೊ ಅವುಗಳ ಸಂಕೇತಗಳನ್ನ ಬರ್ಕೋಬೇಕು, ನಂತರ ಅವುಗಳ ವೇಲೆನ್ಸಿಯನ್ನ ಬರ್ಕೋಬೇಕು, ಅವನ್ನ ಅಡ್ಡ ಹಾಯಿಸ್ಬೇಕೀಗೆ ಅಥವಾ ಕ್ರಾಸ್ ಮ್ಯಾಚ್ ಮಾಡಬೇಕು. ಅದರಿಂದ ನಮಗೆ ಆ ಸಂಯುಕ್ತದ ಸೂತ್ರ ಸಿಗುತ್ತೆ. ಗೊತ್ತಾಯ್ತಾ? ಅಣು ಸೂತ್ರ ಸಿಗುತ್ತೆ. ಅರ್ಥ ಆಯ್ತಾ? ಎಲ್ರಿಗೂ ಗೊತ್ತಾಯ್ತಲ್ಲ? ಸೊ ಹೋಮ್ವರ್ಕ್ ತಗೊಳ್ರಿ. ನಾಳೆ ಹೋಮ್ವರ್ಕ್ ತಗೊಳ್ರಿ. ಯಾವ್ಯಾವ ಸಂಯುಕ್ತಗಳ ಸೂತ್ರಗಳನ್ನ ಬರ್ಕೊಂಡ್ಬರ್ಬೇಕು ಅಂತ ಯಾವ್ಯಾವ ಸಂಯುಕ್ತಗಳ ಸೂತ್ರಗಳನ್ನ ಬರ್ಕೊಂಡ್ಬರ್ಬೇಕು ಅಂತ ಬರ್ಕೊಳ್ಳಿ. ಈ ಕೆಳಗಿನವುಗಳ ಸೂತ್ರಗಳನ್ನ ಬರೆಯಿರಿ. ಒಂದು ಸೋಡಿಯಂ ಆಕ್ಸೈಡ್, ಬರೀತೀನಿ.
ಸೋಡಿಯಂ ಆಕ್ಸೈಡ್. ಎರಡನೇದಾಗಿ ಅಲ್ಯೂಮಿನಿಯಂ ಕ್ಲೋರೈಡ್. ಅಲ್ಯೂಮಿನಿಯಂ ಕ್ಲೋರೈಡ್. ಮೂರನೇದಾಗಿ ಸೋಡಿಯಂ ಸಲ್ಫೈಡ್. ಸೋಡಿಯಂ ಸಲ್ಫೈಡ್. ನಾಲ್ಕನೇದಾಗಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಸೊ ಈ ನಾಲ್ಕು ಸಂಯುಕ್ತಗಳ ಸೂತ್ರಗಳನ್ನ ಬರ್ಕೊಂಡ್ರೆ ಹೆಂಗಾಗುತ್ತೆ? ವೇಲೆನ್ಸ್ ಇದೇ ರೀತಿ ವೇಲೆನ್ಸ್ ಸಂಕೇತ ಬರ್ಕೋಬೇಕು, ವೇಲೆನ್ಸ್ ಇದನ್ನ ಬರ್ಕೋಬೇಕು. ಸೊ ನಂತರ ಕ್ರಾಸ್ ಮ್ಯಾಚ್ ಮಾಡಿ ಅದನ್ನ ಅವುಗಳನ್ನ ಸೂತ್ರಗಳನ್ನ ಬರ್ಕೊಂಡ್ಬರ್ಬೇಕು. ನಾಲ್ಕು ಸಂಯುಕ್ತಗಳು, ರಾಸಾಯನಿಕ ಸಂಯುಕ್ತಗಳು. ಅರ್ಥ ಆಯ್ತಾ?